ಮನೆ ಮನೆ ವಾರ್ತೆಯ ಮನೆ ಮನೆ ವಾರ್ತೆಯ ಡೊಂಕುತಿದ್ದುವೆನೆಂದು ಅನವರತ ಕೋಟಲೆಗೊಂಡು ತಿರುಗುವೆ ಮನವೇ ಡೊಂಕಾಯಿತಲ್ಲದೆ ಮನೆ ಮನೆ ವಾರ್ತೆಯ ಡೊಂಕೇನು ತಿದ್ದಲಿಲ್ಲ ಮನವೇ ಡೊಂಕಾಯಿತಲ್ಲದೆ ಮನೆ ಮನೆ ವಾರ್ತೆಯ ಡೊಂಕೇನು ತಿದ್ದಲಿಲ್ಲ ಮನದ ಡೊಂಕು ನಿನ್ನ ಚರಣವನೂರಿ ಮನದ ಡೊಂಕು ನಿನ್ನ ಚರಣವನೂರಿ ಶಾಸನ ಮಾಡೋ ಗುರು ಪುರಂದರ ವಿಠಲ ವಿಠಲ ಪುರಂದರ ವಿಠಲ. ಈ ಪದ್ಯದಲ್ಲಿ ಪುರಂದರದಾಸರು ಬೇರೆಯವರ ಮನೆಯ ಡೊಂಕನ್ನು ತಿದ್ದಲು ಹೋಗಿ ತನಗೇನಾಯಿತು ಎಂಬುದನ್ನು ವಿವರಿಸುತ್ತಾರೆ. ಇತರರ ಮನೆಯ ಜಗಳ, ಸಮಸ್ಯೆ, ತಪ್ಪು ಇವನ್ನೆಲ್ಲ ನಾನೇ ಹೋಗಿ ಸರಿಪಡಿಸಬೇಕು ಎಂದುಕೊಂಡು ಯಾರ ಮನೆಯಲ್ಲೇನಾಯಿತು ಎಂಬ ವಿಚಾರದಲ್ಲಿ ಹೆಚ್ಚು ತಲೆ ಹಾಕುವ ಮನೋಭಾವನಿಲ್ಲದೆ ಅಹಂಕಾರದಿಂದ ತುಂಬಿಕೊಂಡು ನಾನೇ ಎಲ್ಲವನ್ನು ತಿದ್ದುವವನು ಎಂದುಕೊಂಡು ಸುತ್ತಾಡುತ್ತಾ ಇದ್ದೆ. ಸ್ವಲ್ಪ ಗರ್ವ, ತಾನು ಮಾತ್ರ ಜ್ಞಾನಿ ಎನ್ನುವ ಭಾವ. ನಾನು ಇತರರ ತಪ್ಪುಗಳನ್ನು ತಿದ್ದಲಿಲ್ಲ, ನನ್ನ ಮನಸ್ಸೇ ಕೊಳಕು ಆಗಿಬಿಟ್ಟಿತು. ಇತರರ ತಪ್ಪುಗಳನ್ನು ಹುಡುಕುವ ವೇಳೆ ನನ್ನ ಮನಸ್ಸೇ ತಪ್ಪಾಗಿ ಮಾರ್ಪಟ್ಟಿತು. ತಪ್ಪು ಇತರರಲ್ಲಿಲ್ಲ, ನನ್ನ ಮನಸ್ಸಲ್ಲೇ ಇದೆ ಎಂಬ ಸತ್ಯದ ಅರಿವು ನನಗಾಯಿತು. ನನ್ನ ಮನಸ್ಸಿನ ಎಲ್ಲ ತಪ್ಪುಗಳನ್ನು ನಿನ್ನ ಪಾದಗಳಿಗೆ ಶರಣಾದರೆ ಮಾತ್ರ ನನ್ನ ಮನಸ್ಸು ನಿರ್ಮಲವಾಗಿ ಚಿತ್ತಶುದ್ಧಿಯಾಗುತ್ತದೆ. ದೇವರ ಭಕ್ತಿ ಮಾತ್ರ ಮನಸ್ಸನ್ನು ಸರಿದಾರಿಗೆ ತರಬಲ್ಲದು. ಗುರುಸ್ವರೂಪ ವಿಠಲನೇ, ನನ್ನನ್ನು ನೀನೇ ಮಾರ್ಗದರ್ಶನ ಮಾಡು, ನನ್ನನ್ನು ಸರಿಯಾದ ನಡೆಗೆ ತರಬೇಕು. ದೇವರೇ, ನನಗೆ ನೀನೇ ಪರಮಗುರು, ನನ್ನ ತಪ್ಪುಗಳನ್ನು ತಿದ್ದುವವರು ದೇವರೇ. ಇತರರ ತಪ್ಪುಗಳನ್ನು ತಿದ್ದಲು ಹೋಗಿ ತಿದ್ದಿದ್ದು ಯಾರದ್ದೂ ಅಲ್ಲ, ನನ್ನ ಮನಸ್ಸೇ ಕೆಟ್ಟಿತು. ನನ್ನ ಮನಸ್ಸು ಸರಿಯಾಗೋದು ದೇವರಿಗೆ ಶರಣಾದಾಗ ಮಾತ್ರ. ಗುರುವಾದ ವಿಠಲನೇ, ನನ್ನನ್ನು ಸರಿಯಾದ ದಾರಿಗೆ ನಡೆಸು. ಸದಾ ಬೇರೆಯವರ ಬಗ್ಗೆ, ವಿಷಯ ವಸ್ತುಗಳ ಬಗ್ಗೆ ಚಿಂತಿಸುತ್ತಾ ಕುಳಿತರೆ ತನ್ನ ಬಗ್ಗೆ ಚಿಂತಿಸಲು ಹಾಗೂ ತಾನೇನು ವಿಚಾರ ಮಾಡುತ್ತಿದ್ದೇನೆ ಎಂಬುದನ್ನು ಅವಲೋಕಿಸಲು ಸಮಯ ಸಾಲದೆ ದಿನ ವ್ಯರ್ಥವಾಗಿ ಕಳೆಯುತ್ತಿದೆ. ವಿಚಾರ ತನ್ನ ಬಗ್ಗೆಯೇ ಆದರೆ ಪೂರ್ಣ ಪ್ರಜ್ಞನಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕುವುದು ಮುಖ್ಯ. ತುಳಿದು ಬದುಕಿದವರು ಬಹುಬೇಗ ಅಳಿಯುತ್ತಾರೆ, ತಿಳಿದು ಬದುಕಿದವರು ಅಳಿದ ಮೇಲೂ ಉಳಿಯುತ್ತಾರೆ. ಶುಭ ಚಿಂತನೆ ಶುಭ ಜೀವನದ ತಳಪಾಯ.